ಬೆಂಗಳೂರಿನಲ್ಲಿ ಡಿಜೆ ಹಳ್ಳಿ ಆಯಿತು, ಹುಬ್ಳಿನಲ್ಲೂ ಅದೇ ರೀತಿಯಾದಂತಹ ಘಟನೆ ಮರುಕಳಿಸಿತ್ತು. ಇದೀಗ ಸಾಂಸ್ಕೃತಿಕ ನಗರಿಯಲ್ಲೂ ಅದೇ ರೀತಿಯ ಪುಂಡಾಟವನ್ನ ಕಂಡು ಕರುನಾಡು ಬೆಚ್ಚಿಬಿದ್ದಿದೆ. ಅವಹೇಳನಕಾರಿ ಪೋಸ್ಟ್ ವಿಚಾರಕ್ಕೆ ಉದಯಗಿರಿ ಠಾಣೆ ಬಳಿ ಜಮಾಯಿಸಿದಂತಹ ಗುಂಪು ಪೊಲೀಸರ ಮೇಲೆಯೇ ಕಿಡಿಗೇಡಿ ಕೃತ್ಯವನ್ನ ಎಸಗಿದ್ದಾರೆ. ಕಳೆದ ರಾತ್ರಿ ರಣಾಂಗಣವಾಗಿದ್ದಂತಹ ಉದಯಗಿರಿ ಪ್ರದೇಶ ಸದ್ಯ ಶಾಂತವಾಗಿದ್ದು ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ವೇದಿಕೆಯನ್ನ ಒದಗಿಸಿದೆ. ಇದರ ಬೆನ್ನಲ್ಲೇ ಸರ್ಕಾರ ಉದಯಗಿರಿ ಗಲಭೆ ಕೇಸನ್ನ ಸಿಸಿಬಿಗೆ ವರ್ಗಾವಣೆ ಮಾಡಿದೆ. ದೃಶ್ಯ 1. ಅವಹೇಳನಕಾರಿ ಪೋಸ್ಟ್ ವಿಚಾರಕ್ಕೆ ಕಿಡಿಗೇಡಿಗಳ ಗುಂಪಿನಿಂದ ಗಲಾಟೆ. ದೃಶ್ಯ 2. ಆರೋಪಿಗಳನ್ನ ತಮಗೆ ಒಪ್ಪಿಸುವಂತೆ ಪೊಲೀಸರ ಜೊತೆ ವಾಗ್ವಾದ. ದೃಶ್ಯ 3. ಕಿಡಿಗೇಡಿಗಳಿಂದ ಕಲ್ಲು ತೂರಾಟ, 14 ಮಂದಿ ಪೊಲೀಸರಿಗೆ ಗಾಯ. ದೃಶ್ಯ 4. ಉದ್ರಿಕ್ತರನ್ನ ಚದುರಿಸಲು ಗಾಳಿಯಲ್ಲಿ ಗುಂಡು ಹಾರಿಸಿದ ಪೊಲೀಸರು. ಸರ್ವಜನಾಂಗದ ಶಾಂತಿಯ ತೋಟದಂತಿರುವ ಕರುನಾಡು ಕೆಲವರ ಕಿಡಿಗೇಡಿ ಕೃತ್ಯದಿಂದ ಕಂಗಾಲಾಗಿದೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ರಾತ್ರಿ ನಡೆದಿರುವ ಘಟನೆ ಹಲವು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದಿದ್ದ ಡಿಜೆ ಹಳ್ಳಿ ಗಲಭೆಯನ್ನ ನೆನಪಿಸಿದ್ದು ಇಡೀ ಕರುನಾಡು ಬೆಚ್ಚಿ ಬಿದ್ದಿದೆ. ಬೆಂಗಳೂರಿನ ಡಿಜೆ ಹಳ್ಳಿ ಮಾದರಿಯಲ್ಲೇ ಮೈಸೂರಿನಲ್ಲೂ ಗಲಾಟೆ. ವಿವಾದಿತ ಪೋಸ್ಟ್ ವಿಚಾರಕ್ಕೆ ಉದಯಗಿರಿ ಠಾಣೆ ಬಳಿ ದಾಂಧಲೆ. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದೆ. ಈ ಗೆಲುವನ್ನ ಸಂಭ್ರಮಿಸುವ ಭರದಲ್ಲಿ ಉದಯಗಿರಿ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿರುವ ಸುರೇಶ್ ಎಂಬಾತ ವಿವಾದಿತ ಪೋಸ್ಟ್ ಹಾಕಿದ್ದ. ರಾಹುಲ್ ಗಾಂಧಿ, ಅಖಿಲೇಶ್, ಕೇಜ್ರಿವಾಲ್ ಫೋಟೋ ಹಾಕಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಬರಹ ಹಾಕಿದ್ದ. ಕೂಡಲೇ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ರು. ಈ ವಿಷಯ ತಿಳಿದು ಉದ್ರಿಕ್ತಗೊಂಡ ಅನ್ಯ ಕೋಮಿನ ಜನರು ಏಕಾಏಕಿ ನೂರಾರು ಸಂಖ್ಯೆಯಲ್ಲಿ ಉದಯಗಿರಿ ಠಾಣೆ ಬಳಿ ಜಮಾಯಿಸಿದ್ದಾರೆ. ಈ ವೇಳೆ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಲು ಮುಂದಾದಾಗ ಕಿಡಿಗೇಡಿಗಳು ದಾಂಧಲೆ ನಡೆಸಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಗುಂಪು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಯತ್ನಿಸಿತ್ತು. ಈ ವೇಳೆ ಸಿಕ್ಕ ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಈ ಗಲಾಟೆಯಲ್ಲಿ ಎಸಿಪಿ ಶಾಂತಮಲ್ಲಪ್ಪ, ನಜರಾಬಾದ್ ಇನ್ಸ್ಪೆಕ್ಟರ್ ಮಹದೇವಸ್ವಾಮಿ ಸೇರಿದಂತೆ 14 ಮಂದಿಗೆ ಗಾಯವಾಗಿದೆ. ಕೂಡಲೇ ಪರಿಸ್ಥಿತಿ ಕೈಮೀರ್ತಾ ಇರುವುದನ್ನ ಅರಿತ ಪೊಲೀಸರು ಅಶ್ರುವಾಯು ಸಿಡಿಸುವ ಮೂಲಕ ಉದ್ರಿಕ್ತರನ್ನ ಚದುರಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ದಾರೆ. ಪೊಲೀಸರು ಸೋಮಠ ಕೇಸ್ ಮಾಡಿ ಅವನಿಗೆ ಅರೆಸ್ಟ್ ಮಾಡಿದ್ರು ಕೂಡ ಅವರು ಬೇಗ ಬೇಲ್ ಸಿಕ್ಬಿಡುತ್ತೆ, ಅವನಿಗೇನು ಆಗೋದಿಲ್ಲ, ನಮಗೆ ಕೊಡಿ ಅಂತ ಹೇಳಿ ಅವರು ಡಿಮ್ಯಾಂಡ್ ಮಾಡಿದ್ರು. ಅದಕ್ಕೋಸ್ಕರ ಪೊಲೀಸರು ಬಲ ಪ್ರಯೋಗ ಮಾಡಿ ಅವರಿಗೆ ಚದುರಿಸಿದ್ದಾರೆ. ಈಗ ಅದರಲ್ಲಿ ಕೆಲವರು ಕಲ್ತೂರಾಟ ಮಾಡಿ ಅದು ಕೆಲವು ವಾಹನಗಳಿಗೆ ಜಖಮಾಗಿದೆ, ಕೆಲವು ಜನಕ್ಕೂ ಕೂಡ ಏಟಾಗಿದೆ. ಯಾರು ಇನ್ಪೇಷೆಂಟ್ ಆಗಿ ಯಾರು ಇಲ್ಲ. ಈಗ ಪ್ರಕರಣದ ಬಗ್ಗೆ ನಾವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವಿಡಿಯೋ ಫುಟೇಜು ಎಲ್ಲ ನೋಡಿ ಈಗ ಅದನ್ನು ಯಾರ್ಯಾರಿದ್ದಾರೆ ಅವ್ರಿಗೆ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ಳೋ ಪ್ರಕ್ರಿಯೆ ಜಾರಿ ಇದೆ. ಗಲಾಟೆ ಮಾಡಿದ ಕಿಡಿಗೇಡಿಗಳ ಬಂಧನಕ್ಕಾಗಿ ತಂಡ ರಚನೆ. ವಿವಾದಿತ ಪೋಸ್ಟ್ನಿಂದ ಕಳೆದ ರಾತ್ರಿ ರಣಾಂಗಣವಾದ ಉದಯಗಿರಿ ಪೊಲೀಸ್ ಠಾಣೆ ಆವರಣ ಸಹಜ ಸ್ಥಿತಿಗೆ ಮರಳಿದ್ರು. ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಹೀಗಾಗಿ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಲಾಗಿದೆ. ಉದಯಗಿರಿ ಠಾಣೆಯ ಬಳಿ ರಸ್ತೆಗೂ ಬ್ಯಾರಿಕೇಡ್ ಹಾಕಿ ಯಾರೂ ಸಂಚರಿಸದಂತೆ ಎಚ್ಚರಿಕೆ ವಹಿಸಿದ್ದಾರೆ. ಠಾಣೆ ಬಳಿ ಜಮಾಯಿಸಿ ಗಲಾಟೆ ಮಾಡಿದ ಕಿಡಿಗೇಡಿಗಳ ಬಂಧನಕ್ಕೆ ಪೊಲೀಸರು ವಿಶೇಷ ತಂಡ ರಚನೆ ಮಾಡಿದ್ದು ಸ್ಥಳೀಯ ಸಿಸಿಟಿವಿ ದೃಶ್ಯಗಳನ್ನ ವಶಕ್ಕೆ ಪಡೆದು ಕಿಡಿಗೇಡಿಗಳ ಪತ್ತೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಅವರು ತಗೊಂಡೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದ್ರೆ 99% ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್. ನ್ಯಾಚುರಲಿ ಎನ್ರೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ ಸ್ಟೇಷನ್ ಅಲ್ಲಿ ಇಟ್ಟರೆ ಏನಾಗ್ತಿತ್ತು ಇವ್ರಿಗೆ. ಅವನು ಪೋಸ್ಟ್ ಮಾಡಿದವನನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವನ ಮೇಲೆ ಏನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ತಗೊಳ್ತಿದ್ದಾರೆ. ಆದರೆ ಅವರು ಯಾರು ಪೊಲೀಸ್ ಸ್ಟೇಷನ್ನಿಗೆ ನುಗ್ಗಿಗ ದಾಂಧಲೆ ಮಾಡಿದ್ದು ಅವ್ರನ್ನೂ ಕೂಡ ಸೆಕ್ಯೂರ್ ಮಾಡಿ ಅವ್ರ ಮೇಲೆ
ಕ್ರಮ ತಗೊಳ್ತಾರೆ. ಒಂದು ವೇಳೆ ಅದು ತಪ್ಪು ಮಾಡಿದ್ರೆ ಅವ್ರ ಮೇಲೂ ನಾವು ಕ್ರಮ ತಗೊಂತೀವಿ. ಇವೇನೇ ಅನೇಕ ಸಂದರ್ಭದಲ್ಲಿ ಆ ರೀತಿ ಆಗಿದೆ. ಪೊಲೀಸ್ ಮೇಲೆ ಕ್ರಮ ತಗೊಂಡಿಲ್ಲ ನಾವು. ಇನ್ನು ಉದಯಗಿರಿ ಗಲಭೆ ವಿಚಾರವಾಗಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಠಾಣೆ ಬಳಿ ಭೇಟಿ ನೀಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹರನ್ನ ಪೊಲೀಸರು ತಡೆದು ವಾಪಸ್ ಕಳಿಸಿದ್ದಾರೆ. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಪ್ರತಾಪ್ ಸಿಂಹ, ಸಿದ್ದರಾಮಯ್ಯ ಆಡಳಿತ ಹೇಗಿದೆ ಅನ್ನುವುದಕ್ಕೆ ಉದಯಗಿರಿ ಪ್ರಕರಣವೇ ಸಾಕ್ಷಿ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಗಲಭೆ ನಡೆದ ಉದಯಗಿರಿ ಠಾಣೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ. ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಪೊಲೀಸರು ಸರಿ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ, ಅವ್ರನ್ನ ಯಾಕೆ ಇಲ್ಲಿ ಇದೇ ಸ್ಟೇಷನ್ಗೆ ಉದಯಗಿರಿಗೆ ಕರ್ಕೊಂಡೋದ್ರು? ಏನು ಇವರ ಕಾಂಗ್ರೆಸ್ ಅವರ ಅವ್ರ ಅಪ್ಪನ ಮನೆಗಳಿಗೆ ಕರ್ಕೊಂಡು ಹೋಗ್ಬೇಕಾಯ್ತು? ಏನು ಉದಯಗಿರಿ ಏನು ಪಾಕಿಸ್ತಾನದಲ್ಲಿದೆಯಾ? ಉದಯಗಿರಿ ಪಾಕಿಸ್ತಾನದಲ್ಲಿದೆಯಾ? ಇಲ್ಲೂ ಅಂಬೇಡ್ಕರ್ ಕಾನೂನೇ, ಎಲ್ಲ ಕಡೆನೂ ಈ ದೇಶದಲ್ಲಿ ಅಂಬೇಡ್ಕರ್ ಕಾನೂನೇ ನಡೆಯೋದು. ಸಿದ್ದರಾಮಯ್ಯನವರೇ ಇನ್ನು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ರೀತಿ ನಿಮ್ಮ ಮೂಗಿನ ಕೆಳಗಡೆ ಇರುವಂಥ ಮೈಸೂರಿನಲ್ಲೇ ಪೊಲೀಸ್ ಇಲಾಖೆ ಮೇಲೆ ಈ ರೀತಿ ಆಕ್ರಮಣ ಆಗುವಂಥದ್ದು, ಇದು ನಿಮ್ಮ ಆಡಳಿತ ಎಷ್ಟು ರೀತಿ ವೈಫಲ್ಯವನ್ನು ತೋರ್ತಾ ಇದೆ ಅನ್ನೋದಕ್ಕೆ ನೀವು ಎಷ್ಟು ಅಸಮರ್ಥ ಮುಖ್ಯಮಂತ್ರಿ ಇದ್ದೀರಿ. ನಿಮ್ಮ ಊರಿನಲ್ಲೇ ನಿಮ್ಮ ಬಗ್ಗೆ ಗೌರವ ಇಲ್ಲ ಮತ್ತು ಭಯ ಇಲ್ಲ ಅನ್ನೋದನ್ನು ಇದು ತೋರಿಸ್ತಾ ಇದೆ. ನಿಮ್ಮ ಅಸಮರ್ಥತೆಯ ಪ್ರತೀಕ ಈ ಘಟನೆ ಆಗಿದೆ. ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರುಗಳ ಬಗ್ಗೆಯೂ ಕೂಡ ಈ ರೀತಿ ಕಾಮೆಂಟ್ಸ್ ಮಾಡಿರೋದು ನಾವು ನೋಡಿದ್ದೇವೆ. ಮುಸಲ್ಮಾನರೇ ಯಾಕೆ ಕೆರಳ್ತಾರೆ? ಕೆರಳಿಸುವಂಥ ಯಾವ ಸಂಘಟನೆ ಕೆಲಸ ಮಾಡ್ತಾ ಇದೆ ಅವ್ರ ಹಿಂದ್ಗಡೆ? ಇಡೀ ದೇಶದಲ್ಲೆಲ್ಲ ಹಿಂಗೆ ಕೇಳ್ತಾರಪ್ಪ, ಯಾಕೆ ಕೇಳ್ತಾರೆ? ಹಾಗಾದರೆ ಅವರಲ್ಲಿ ಅಭಿವ್ಯಕ್ತಿ ಅನ್ನುವಂಥದ್ದಕ್ಕೆ ಸ್ವತಂತ್ರನೇ ಇಲ್ಲ, ಪ್ರಶ್ನಿಸುವಂಥ ಅಧಿಕಾರವೇ ಇಲ್ಲ ಅನ್ನೋದು ಒಂದು ಕಾರಣನ? ಅಥವಾ ಎಲ್ಲದನ್ನೂ ಒಂದು ಸಣ್ಣ ನೆಪ ಮಾಡಿಕೊಂಡು ಕಾಲ್ ಕೆರೆದು ಜಗಳ ಮಾಡೋದಕ್ಕೆ ನೆಪ ಕಾಯ್ತಾ ಇರ್ತಾರೆ ಅವರು? ಒಟ್ಟಾರೆ ವಿವಾದಿತ ಪೋಸ್ಟ್ನಿಂದ ಉದ್ವಿಗ್ನಗೊಂಡಿದ್ದ ಮೈಸೂರಿನ ಉದಯಗಿರಿ ಪ್ರದೇಶ ಸದ್ಯ ಶಾಂತವಾಗಿದೆ. ಪೊಲೀಸರು ಸೂಕ್ತ ರೀತಿ ಪರಿಶೀಲನೆ ನಡೆಸಿ ಠಾಣೆಯ ಬಳಿ ಪುಂಡಾಟ ನಡೆಸಿದ ಕಿಡಿಗೇಡಿಗಳನ್ನ ಬಂಧಿಸಿ ತಕ್ಕ ಬುದ್ಧಿ ಕಲಿಸಬೇಕಿದೆ. ನಂದೀಶ್ ಮತ್ತು ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.